ನಮಸ್ಕಾರ. ವರ್ಷ ಭವಿಷ್ಯ 2025 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ರೀ. ಹೊಸ ವರುಷ, ಹೊಸ ಹರುಷ. ಹೊಸ ವರ್ಷದ ಈ ಶುಭ ಸಂದರ್ಭದಲ್ಲಿ ಬದುಕನ್ನು ಹೊಸ ರೀತಿಯಲ್ಲಿ ಕಟ್ಕೊಳ್ಳೋಣ ಅನ್ನುವಂಥ ಆಸೆ ಪ್ರತಿಯೊಬ್ಬರಿಗೂ ಕೂಡ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಜ್ಯೋತಿಷ್ಯ ಇದಕ್ಕೆ ಸರಿಯಾದಂತಹ ಮಾರ್ಗದರ್ಶನವನ್ನ ಖಂಡಿತ ನೀಡುತ್ತೆ. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪಂಡಿತ ಎಂ.ಪಿ. ಜೋಶಿ ಅವರಿದ್ದಾರೆ. ಅವರು ನಿಮಗೆ ವರ್ಷ ಭವಿಷ್ಯವನ್ನ ತಿಳಿಸ್ಕೊಡಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲ ವೀಕ್ಷಕರು. ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ಎಲ್ಲ ಸುಖದಿಂದ ಎಲ್ಲ ಚೆನ್ನಾಗಿರಲಿ ಅಂತ ನಾನು ಬಯಸ್ತೇನೆ. ಈಗ ಹೊಸ ವರ್ಷ ಬರ್ತಾ ಇದೆ. ಸಹಜವಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಆಸೆ ಇರುತ್ತೆ. ಇದುವರೆಗೂ ಹೇಗೋ ಜೀವನ ಆಗೋಯ್ತು, ಕಡೆ ಪಕ್ಷ ಮುಂದಿನ ವರ್ಷ ಚೆನ್ನಾಗಿ ಬದುಕನ್ನು ಕಟ್ಕೊಳ್ಳೋಣ ಅನ್ನುವಂತಹ ಆಸೆ ಇರುತ್ತೆ. ಹಾಗಾಗಿ ಹೊಸ ವರ್ಷ ಅಂದಾಗ ಹಲವರು ಸಂಕಲ್ಪಗಳನ್ನು ಮಾಡ್ಕೊಳ್ತಾರೆ. ಈ ಹೊಸ ವರ್ಷ ಯಾಕೆ ನಮಗೆ ಪ್ರಮುಖ? ಈ ಸಂಕಲ್ಪಗಳನ್ನು ನಾವು ಯಾಕೆ ಮಾಡ್ಕೊಳ್ಬೇಕು ಅಂತೀರಿ? ಯಾವುದೇ ಒಂದು ವ್ಯಕ್ತಿಗೆ ಒಂದು ಹೊಸ ಪ್ರಾರಂಭ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಜೀವನ ಅನ್ನೋದೇ ಒಂದು ಹೊಸ ಪ್ರಾರಂಭ ಇದ್ದಂಗೆ, ಪ್ರತಿದಿನವೂ ಕೂಡ ಹೊಸ ಪ್ರಾರಂಭ ಇದ್ದಂಗೆ. ಬಟ್ ಒಂದು ವರ್ಷ ಅನ್ನೋದೇನಿದೆ, ಒಂದು ಸಂವತ್ಸರ 12 ಮಾಸಗಳನ್ನು ನಾವು ಕಳಿತೀವಿ. ಈ 12 ಮಾಸಗಳಲ್ಲಿ ನಾವು ಪ್ರತಿಯೊಂದು ಸ್ಟೇಜಲ್ಲಿ ಡೆವಲಪ್ ಆಗೋದು, ಪ್ರತಿಯೊಂದು ಸ್ಟೇಜಲ್ಲೂ ಕಷ್ಟಗಳನ್ನು ಅನುಭವಿಸೋದು, ಪ್ರತಿಯೊಂದು ಕೂಡ ಮುಖ್ಯ ಆಗುತ್ತೆ. ಆದ್ದರಿಂದ ಈ 12 ಸಂವತ್ಸರ ಕಳೆದ ಮೇಲೆ ನಾನು ಏನು ಕಳ್ಕೊಂಡಿರ್ತಿದ್ದೀನಿ ಅದನ್ನು ಪಡ್ಕೊಳ್ಬೇಕು. ನಾನು ಎಲ್ಲಿ ಬೆಳೀತಾ ಇದ್ದೀನಿ ಅಲ್ಲಿ ಮತ್ತಷ್ಟು ಬೆಳಿಬೇಕು. ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದ ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ಒಂದು ಫ್ರೆಶ್ ಸ್ಟಾರ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಹೊಸ ವರ್ಷ ಎಲ್ಲರಿಗೂ ಕೂಡ ಬಹಳ ಮಹತ್ವ ಆಗ್ತದೆ. ಆದ್ದರಿಂದ ಎಲ್ಲರೂ ಕೂಡ ಒಂದು ವರ್ಷದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಖಂಡಿತವಾಗ್ಲೂ ಈಗ ಹೊಸ ವರ್ಷ ಅಂದಾಗ ಕೆಲವರು ಸಂಕಲ್ಪಗಳನ್ನು ಮಾಡ್ತಾರೆ. 1-2 ತಿಂಗಳ ಕಾಲ ಅದನ್ನು ಅನುಸರಿಸ್ತಾರೆ. ಆನಂತರ ಅದನ್ನು ಕೈ ಬಿಡುವಂಥ ಸಹಜ ಪ್ರವೃತ್ತಿ ಇದ್ದೇ ಇರುತ್ತೆ. ಸಂಕಲ್ಪ ಅಂದರೆ ಏನು? ಸಂಕಲ್ಪದ ಮಹತ್ವ ಯಾವ ರೀತಿ ಅಂತ? ಯಾಕಂದರೆ ಅದನ್ನು ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದರೆ ಅದಕ್ಕೊಂದು ಫಲ ಅನ್ನೋದು ಸಿರುತ್ತೆ. ಯಾವುದೇ ಒಂದು ವ್ರತ ಅಂತ ಸಂದರ್ಭದಲ್ಲೂ ಕೂಡ, ಈಗ ಗಣಪತಿ ಅಂದಾಗ 21 ಅಥವಾ ಹನುಮಾನ್ ವ್ರತ ಅಂದಾಗ 40, 48 ಈ ರೀತಿಯ ಮಂಡಲಗಳ ಆಚರಣೆಯನ್ನು ಮಾಡಿದಾಗ ಅದನ್ನು ನಾವು ಅನುಸರಿಸ್ಕೊಳ್ತಾ ಹೋಗ್ತೀವಿ. ಬಟ್ ಇವತ್ತು 4-5 ದಿವಸಕ್ಕಷ್ಟೇ ನಮ್ಮ ಯಾವುದೇ ಒಂದು ಹೊಸ ಸಂಕಲ್ಪ ಸೀಮಿತ ಆಗಿರುತ್ತೆ, ಅದನ್ನು ಕೈ ಬಿಟ್ಬಿಡ್ತೀವಿ. ಅದನ್ನು ಕಟಿಬದ್ಧವಾಗಿ ಮಾಡೋದು ಹೇಗೆ ಅನುಷ್ಠಾನಕ್ಕೆ ತಂದ್ಕೊಳ್ಳೋದು ಅಂತ? ಖಂಡಿತವಾಗಿ ಇದು ಬಹಳ ಒಳ್ಳೆಯ ವಿಚಾರ. ಯಾಕಂತಂದರೆ ಎಲ್ಲರೂ ಕೂಡ ಹೊಸ ವರ್ಷದ ದಿವಸ, ಫಾರ್ ಎಕ್ಸಾಂಪಲ್ ನೀವು ಪ್ರಾಕ್ಟಿಕಲ್ಲಾಗಿ ಮಾತಾಡಬೇಕಂತಂದರೆ, ಹೊಸ ವರ್ಷ ಜಿಮ್ಗೆ ಹೋಗೋಣ, ಹೊಸ ವರ್ಷ ಏನಾದರೂ ಒಂದು ಮಾಡ್ಕೊಳ್ಳೋಣ ಅಂತ ಒಂದು ವಿಚಾರ ಇರ್ತದೆ. ಅದೇ ರೀತಿ ದೈವ ಸಂಕಲ್ಪಗಳು ಕೂಡ ಬಹಳ ಜನ ಮಾಡ್ಕೊಳ್ತಾರೆ. ಬಟ್ 2 ತಿಂಗಳು 3 ತಿಂಗಳು ಮಾಡ್ಕೊಳ್ತಾರೆ. ಅದಾದಮೇಲೆ ಅನಾನುಕೂಲತೆಗಳಿಂದ ಬಿಟ್ಟು ಬಿಡ್ತಾರೆ. ಬಟ್ ಸಂಕಲ್ಪ ಯಾಕೆ ಅಂತಂದರೆ, ಯಾವುದೇ ಒಂದು ವಿಚಾರದಲ್ಲಿ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ನಾವು ಹೇಳ್ತೀವಿ. ಆದ್ದರಿಂದ ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ದೈವ ಅನುಗ್ರಹ ಸಿಗ್ತದೆ, ನಮ್ಮ ದೋಷಗಳು ಪರಿಹಾರ ಆಗ್ತದೆ. ಆದ್ದರಿಂದ ಸಂಕಲ್ಪಗಳನ್ನು ಮಾಡಿಕೊಂಡು ಅದನ್ನು ನಿಷ್ಠೆಯಿಂದ ಮಾಡೋದ್ರಿಂದ ದೇವರ ಒಂದು ಅನುಗ್ರಹ ಸಿಗ್ತದೆ. ಕಷ್ಟಗಳಿಂದ ದೇವರು ನಮಗೆ ಮುಕ್ತಿ ಮಾಡ್ತಾನೆ. ಮತ್ತು ಆಧ್ಯಾತ್ಮಿಕ ಚಿಂತನೆ ಅನ್ನೋದೇನಿರ್ತದೆ ನಮ್ಮಲ್ಲಿ ಬೆಳವಣಿಗೆ ಆಗ್ತದೆ. ಯುಗಾದಿ ಅಂದಾಗ ನಾವು ಹೊಸ ವರ್ಷ ಅಂತ ಪರಿಗಣಿಸ್ತೀವಿ. ಈಗ ಜನವರಿ ಅಂದ ಸಂದರ್ಭದಲ್ಲಿ 2025 ಕಾಲಿಟ್ಟರೂ ಕೂಡ ಈ ವರ್ಷ ಭವಿಷ್ಯ ಅನ್ನುವಂಥದ್ದನ್ನು ನಾವು ಹೇಗೆ ಪರಿಗಣಿಸ್ಬೇಕು? ಅಂದರೆ ಯುಗಾದಿಯಿಂದ ಅಂತ ಪರಿಗಣಿಸ್ಬೇಕು ಅಥವಾ ಜನವರಿಯಿಂದನೇ ನಾವು ವರ್ಷ ಭವಿಷ್ಯವನ್ನು ನಾವು ಅನುಸರಿಸ್ಬೋದಾ? ಹೇಗೆ? ಇದು ತುಂಬ ಒಳ್ಳೆಯ ಪ್ರಶ್ನೆ. ಯಾಕಂತಂದರೆ ಯೂಶ್ವಲ್ ಆಗಿ ನಾವು ಕನ್ಸಿಡರ್ ಮಾಡೋದು ಇಂಗ್ಲೀಷ್ ಕ್ಯಾಲೆಂಡರ್ ನಾವು ಕನ್ಸಿಡರ್ ಮಾಡ್ತೀವಿ. ಸ್ಕೂಲಲ್ಲಾಗಲಿ ಎಲ್ಲಾದರೂ ಆಗಲಿ ನಾವು ಜನವರಿ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಅದ್ರ ಪಾಡಿಗದ ಸ್ಥಾನಪಲ್ಲಟ ಆಗ್ತಾ ಇರ್ತವೆ, ಅದ್ರ ಪಾಡಿಗದ ಮೂಮೆಂಟ್ ಆಗ್ತಾ ಇರ್ತದೆ. ಸೊ ಈ ವರ್ಷದಂತಂದರೆ ನಿಮ್ಮ ಒಂದು ಯೋಜನೆ ಮುಖಾಂತರ ಈ ವರ್ಷ ತಿಳ್ಕೊಳ್ಬೇಕು. ಅಲ್ಲಿ ಯುಗಾದಿ ಮತ್ತು ಹೊಸ ವರ್ಷ ಅನ್ನೋದೇನು ಡಿಫ್ರೆನ್ಸ್ ಇಲ್ಲ. ಖಂಡಿತವಾಗ್ಲು. ಈಗ ದ್ವಾದಶ ರಾಶಿಗಳ ಫಲಾಫಲವನ್ನು ನೋಡ್ತಾ ಹೋಗೋಣ. ಖಂಡಿತವಾಗಿ. ಮೊದಲನೇದಾಗಿ ಮೇಷರಾಶಿಯ ವರ್ಷ ಭವಿಷ್ಯವನ್ನ ತಿಳಿಸ್ಕೊಡಿ. ಖಂಡಿತವಾಗಿ ಮೇಷರಾಶಿ ಅಂತ ಬಂದಮೇಲೆ ಇಲ್ಲಿ ನಾವು ವರ್ಷದ 12 ರಾಶಿಗಳ ಒಂದು ಫಲ ನೋಡಿದಾಗ ಮುಖ್ಯವಾಗಿ ಶನಿ, ರಾಹು, ಕೇತು ಮತ್ತು ಗುರು ಸ್ಥಾನಪಲ್ಲಟದ ಬಗ್ಗೆ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕಂತಂದರೆ ಈ ಉಳುಕಿದ ಗ್ರಹಗಳು ಏನಿದ್ದಾವೆ, ರವಿ ಆಗಲಿ, ಶುಕ್ರ ಆಗಲಿ, ಚಂದ್ರ ಆಗಲಿ ಮತ್ತು ಮಂಗಳ ಆಗಲಿ, ಇದು ಪ್ರತಿ ತಿಂಗಳು ಚೇಂಜ್ ಆಗ್ತದೆ. ಇದ್ರ ಬಗ್ಗೆ ತಿಳ್ಕೊಳ್ಬೇಕಂತಂದರೆ ನೀವು ಮಾಸ ಭವಿಷ್ಯನ ಫಾಲೋ ಮಾಡೋದು ಒಳ್ಳೆಯದು. ಬಟ್ ಇಯರ್ಲಿ ಚೇಂಜಸ್ ನೋಡಬೇಕಂತಂದರೆ ಈ 4 ಗ್ರಹಗಳ ಒಂದು ಸ್ಥಾನ ಪಲ್ಲಟದಿಂದ ಈ ರಾಶಿ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ ಅಂತಂದರೆ ಒಂದು ಬಹಳ ವಿಶೇಷವಾದಂಥ ರಾಶಿ. ಯಾಕಂದರೆ ಮನಸ್ಸು ಬಹಳ ಸ್ಥಿರ ಇರ್ತದೆ ಇವ್ರದ್ದು. ಆಮೇಲೆ
ಸ್ವಂತದವ್ರಿಗೆ ಬಹಳ ಸೆನ್ಸಿಟಿವ್ ಆಗಿರ್ತಾರೆ. ಇಂಥ ಒಂದು ರಾಶಿಯಲ್ಲಿ ಮೊದಲನೇ ಒಂದು ಚೇಂಜಸ್ ಆಗುವಂಥದ್ದು ಶನಿ ಅಂತ ನಾವು ಕರ್ಮದಂಡ ನಾಯಕನಾದ ಶನಿ ಅಂತ ನಾವೇನು ಹೇಳ್ತೀವಿ, ಇದು 10ನೇ ಮನೆಯಿಂದ 12ನೇ ಮನೆಗೆ ಮಾರ್ಚ್ 28ರಲ್ಲಿ ಮೂವ್ ಆಗ್ತದೆ. ಇದರಿಂದ ಇಲ್ಲಿ ಏನಾಗುವಂಥದ್ದು ಮೇಜರ್ ಚೇಂಜಸ್ ಏನಂತಂದರೆ ಶನಿ ನಷ್ಟ ಸ್ಥಾನದಲ್ಲಿ ಹೋಗ್ತಾನೆ. ಆಮೇಲೆ ಮೇಷರಾಶಿಗೆ 6ನೇ ಮನೆ ಅಂದರೆ ಬುಧ ಇರೋದ್ರಿಂದ ರೋಗಾಣುಗಳಂತ ನಾವೇನು ಹೇಳ್ತೀವಿ, ಸ್ವಲ್ಪ ಆರೋಗ್ಯದಲ್ಲಿ ಬಹಳ ಸಮಸ್ಯೆಗಳನ್ನ ತರ್ತದೆ. ಈ ವರ್ಷ ಮೇಷ ರಾಶಿಯವ್ರಿಗೆ ಬಹಳ ಆರೋಗ್ಯದಲ್ಲಿ ಸಮಸ್ಯೆಗಳನ್ನ ತರೋದಿದೆ. ಮೊದಲನೇದಾಗಿ ಏನಂತಂತಂದರೆ ಕ್ರಿಟಿಕಲ್ ಡಿಸೀಸಸ್ ಅಂತ ನಾವೇನು ಹೇಳ್ತೀವಿ, ಇದು 7.5 ಪ್ರಾರಂಭ ಆದಮೇಲೆ ಅಂದರೆ ಮಾರ್ಚ್ 28ರಿಂದ ಮೇಷರಾಶಿಯವರಿಗೆ 2.5 ವರ್ಷ 7.5 ಪ್ರಾರಂಭ ಆಗೋದಿದೆ. ಇದರಿಂದ ಇವರಿಗೆ ಆರೋಗ್ಯದಲ್ಲಿ ಬಹಳ ಸಮಸ್ಯೆಗಳು ಆಗುವಂಥದ್ದು. ಅದು ಬಿಟ್ಟರೆ ಬೇರೆ ಒಂದು ವಿಚಾರ ತಗೊಳ್ಳಿ, ವ್ಯಾಪಾರ ಅಂತ ತಂದಾಗ ಮಿಶ್ರ ಫಲಿತಾಂಶ ಅಂದರೆ ಅಪ್ಪು ಇರ್ತದೆ, ಡೌನು ಇರ್ತದೆ. ಬಟ್ ರಾಂಗ್ ಡಿಸಿಷನ್ ತಗೊಳ್ಳೋದ್ರಿಂದ ಸ್ವಲ್ಪ ಮೇಜರ್ ಲಾಸಸ್ ಇಲ್ಲಿ ಆಗ್ತದೆ ಅಂತ ಹೇಳಿ ವ್ಯಾಪಾರದಲ್ಲಿ ಹೇಳ್ಬೋದು. ಇದು ಅವರಿಗೆ ಲಾಭದಾಯಕವಾಗಿರ್ತದೆ. ಆಮೇಲೆ ಆರೋಗ್ಯದಲ್ಲಿ ಆಗಲಿ ಕೌಟುಂಬಿಕ ವಿಚಾರದಲ್ಲಿ ಆಗಲಿ ಮೇಜರ್ ರಿಸ್ಕ್ ಅವರು ತಗೊಳ್ಳಬಾರದು. ಖಂಡಿತ. ಇನ್ನು ವೃಷಭ ರಾಶಿಯ ವರ್ಷ ಭವಿಷ್ಯವನ್ನು ವೃಷಭ ರಾಶಿ ಬಹುಶಃ ಬಹಳ ಅತ್ಯುತ್ತಮವಾಗಿದೆ. ಯಾಕಂತ ಹೇಳಿದ್ರೆ ಲಾಸ್ಟ್ ವರ್ಷದ ಏನು ನಿಮ್ಮದು ರೂಟೀನ್ ಇದೆ ಅದೇ ಕಂಟಿನ್ಯೂ ಆಗುತ್ತೆ. ಬಟ್ ಮೇಜರ್ ಡಿಫ್ರೆನ್ಸ್ ಅಂತ ಏನಂತ ಹೇಳಬೇಕಂದ್ರೆ ಶನಿ ನಷ್ಟ ಸ್ಥಾನದಿಂದ ಭಾಗ್ಯ ಸ್ಥಾನಕ್ಕೆ ಹೊಡ್ತಾನೆ, ನಷ್ಟ ಸ್ಥಾನದಿಂದ ಲಾಭ ಸ್ಥಾನಕ್ಕೆ ಹೋಗ್ತಾನೆ. ಹೀಗಾಗಿ ಬಿಸ್ನೆಸ್ಸಲ್ಲಿ ಅತಿಯಾದಂಥ ಡೆವಲಪ್ಮೆಂಟ್ ಇರ್ತದೆ. ಆಮೇಲೆ ಕೌಟುಂಬಿಕ ವಿಚಾರದಲ್ಲಿ ಕೋರ್ಟ್ ಕೇಸ್ ಏನಾದರೂ ಇತ್ತಂದರೆ ಅದು ಸೆಟಲ್ ಆಗುತ್ತೆ. ಆರೋಗ್ಯದಲ್ಲಿ ಮಿಶ್ರ ಫಲ ಇದೆ, ಅಂಥ ಮೇಜರ್ ಆಗುವಂಥ ತೊಂದರೆಗಳಿಲ್ಲ. ಆಮೇಲೆ ಬರುವಂಥದ್ದು ಕೌಟುಂಬಿಕ ವಿಚಾರ, ಇಲ್ಲೂ ಕೂಡ ಅಂಥ ವಿಚಾರಗಳಿಲ್ಲ. ಯಾಕಂದರೆ ಗುರು ಬಲ ಇದ್ದೇ ಇರ್ತದೆ. ಸೊ ಆದ್ದರಿಂದ ಮೇ 15 ಆದಮೇಲೆ ಯಾರ್ದು ಕಲ್ಯಾಣ ಆಗ್ತಿರಲ್ಲ ಅಂಥವ್ರದ್ದು ಈ ಮೇ 15 ಆದಮೇಲೆ ಗುರುಬಲ ಬರೋದ್ರಿಂದ ಅವ್ರದ್ದೊಂದು ನಿಶ್ಚಯ ಆಗ್ತದೆ. ಏನಾದರೂ ಪರಿಹಾರಗಳಿದ್ರೆ ಪರಿಹಾರ ಮೇಜರ್ ಆಗಿ ಅಂಥ ಪರಿಹಾರಗಳು ಏನೂ ಬೇಕಾಗಿಲ್ಲ. ಯಾಕಂದರೆ ಈ ವರ್ಷ ವೃಷಭ ಜಾತಿಯವ್ರಿಗೆ ಸೇರಿದೆ ಅಂತ ಹೇಳ್ಬೋದು ನಾವು. ವೃಷಭ ರಾಶಿಯವ್ರಿಗೆ ಈ ವರ್ಷ ಸೇರಿದೆ ಅಂತ ನಾವು ಹೇಳ್ಬೋದು. ಆಗಬರುತ್ತೆ, ಏನು ಸಮಸ್ಯೆಗಳಿಲ್ಲ ಹಂಗಾದ್ರೂ. ಬಟ್ ಆದರೂ ಕೂಡ ನಿಮಗೆ ಈ ಗ್ರಹಗಳಿಂದ ಗುರು ಮತ್ತು ಶನಿಯ ಒಂದು ಮೇಜರ್ ಲಾಭ ಬೇಕಂತಂದ್ರೆ ಖಂಡಿತವಾಗಿ ಈ ಗ್ರಹಗಳ ಪ್ರಾರ್ಥನೆ ಮಾಡಿ. ಆಮೇಲೆ ಮಾಸ ಭವಿಷ್ಯಗಳಲ್ಲಿ ಸ್ವಲ್ಪ ಬುಧ ವಕ್ರಿಯ ಆಗ್ತಾನೆ ಮಿಡ್ ನವೆಂಬರಲ್ಲಿ, ಬರುವಂಥ ನವೆಂಬರಲ್ಲಿ. ಆ ಟೈಮಲ್ಲಿ ಸ್ವಲ್ಪ ಗಣಪತಿ ಆರಾಧನೆ ಮಾಡೋದು ಒಳ್ಳೆಯದು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿಯ ವರ್ಷ ಭವಿಷ್ಯವನ್ನು ತಿಳಿಸ್ಕೊಡಿ. ಖಂಡಿತವಾಗಿ ಮಿಥುನ್ ರಾಶಿ ಅಂತ ಬಂದಮೇಲೆ ಮಿಥುನ್ ರಾಶಿಯವ್ರಿಗೆ ಕರ್ಮಸ್ಥಾನ ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಯಾಕಂತಂದರೆ ಕರ್ಮದಂಡ ನಾಯಕನಾದ ಶನಿ 9ನೇ ಮನೆಯಿಂದ ದಶಮಕ್ಕೆ ಕಾಲಿಡ್ತಾನೆ. ಆಮೇಲೆ ರಾಹು ಮೇ ಸಮಯದಲ್ಲಿ ಭಾಗ್ಯದ ಮನೆಗೆ ತಿರುಗ್ತಾನೆ. ಹೀಗಾಗಿ ಏನಾಗ್ತದೆ ಅಂದರೆ ಮುಖ್ಯವಾಗಿ ಕೆಲಸದಲ್ಲಿ ಬಹಳ ಅಡಚಣೆ ಬರ್ತದೆ, ಕೆಲಸ ಹೋಗುವಂಥದ್ದು. ಆಮೇಲೆ ಯಾವುದೇ ರೀತಿ ಒಂದು ಪ್ರಮೋಷನ್ಗಳು ಸಿಗೋದಿಲ್ಲ. ಆಮೇಲೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪ್ರತಿಫಲ ಸಿಗೋದಿಲ್ಲ. ಆಮೇಲೆ ಕೆಲಸ ಹೋಗುವಂಥ ಚಾನ್ಸಸ್ ಕೂಡ ತುಂಬ ಹೈ ಇದೆ ಮಿಥುನ ರಾಶಿಯವರಿಗೆ. ಹೀಗಾಗಿ ಸ್ವಲ್ಪ ಕೆಲಸದಲ್ಲಿ ಬಹಳ ಜಾಗೃತರಾಗಿರಬೇಕು ಮತ್ತು ಪೊಲಿಟಿಕ್ಸಿಂದ ಬಹಳ ದೂರ ಇರಬೇಕು. ಏನು ಕೆಲಸ ಮಾಡ್ತೀವಿ ಅಲ್ಲಿ ಪೊಲಿಟಿಕ್ಸ್ ಅಂತ ಏನು ನಡೀತದೆ, ಕಾರ್ಪೊರೇಟ್ ಪೊಲಿಟಿಕ್ಸ್ ಅಂತ ಏನು ಹೇಳ್ತೀವಿ, ಅದರಿಂದ ದೂರ ಇರೋದು ಬಹಳ ಒಳ್ಳೆಯದು. ಇಲ್ಲ ಅಂತಂದರೆ ಕೆಲಸದಲ್ಲಿ ಬಹಳ ಸಮಸ್ಯೆ ಆಗೋದಿದೆ. ಮತ್ತು ಬೇರೆ ಒಂದು ಅಂಶ ನೋಡಿದರೆ ಆರೋಗ್ಯ ಅನ್ನೋದಾಗಲಿ ಗುರುಸ್ಥಾನ ಅನ್ನೋದಾಗಲಿ ಎಲ್ಲನೂ ಕೂಡ ಚೆನ್ನಾಗಿದೆ. ವೈವಾಹಿಕ ಜೀವನ ಕೂಡ ಚೆನ್ನಾಗಿ ಹೋಗ್ತದೆ. ಬಟ್ ಆರ್ಥಿಕತೆಯಲ್ಲಿ ಸಾಲ ತಗೊಂಡು ಕೆಲಸ ಮಾಡ್ಬೋದು, ಅಂದರೆ ಬಿಸ್ನೆಸ್ ಮಾಡೋರಿಗೆ ಒಳ್ಳೆಯದಿದೆ. ಬಟ್ ಕೆಲಸ ತುಂಬ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಮಿಥುನ್ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಲಾಭದಾಯಕವಾದಂಥ ಸಂಗತಿಗಳು ಆಗ್ತದೆ. ಯಾವ ರೀತಿ ಅಂತಂದರೆ ನಿಮ್ಮ ದಾಂಪತ್ಯ ಜೀವನ ಪ್ರತಿ ವರ್ಷ ಚೆನ್ನಾಗಿರೋದಿಲ್ಲ, ಬಟ್ ಈ ಜನವರಿ ಆದಮೇಲೆ ಅದು ಬಹಳ ಸೆಟಲ್ ಆಗಿಬಿಟ್ಟು ನೀವು ನಿಮ್ಮ ಮಡದಿಯೊಂದಿಗೆ ಬಹಳ ಪೀಸ್ಫುಲ್ ಆಗಿ ಇರ್ತೀರಿ ಅಂತ ಹೇಳ್ಬೋದು. ಏನಾದರೂ ಪರಿಹಾರ ಕ್ರಮಗಳು? ಪರಿಹಾರಕ್ಕೆ ಮೇನಾಗಿ ಗುರು ಶಾಂತಿ ಮತ್ತು ಶನಿ ಶಾಂತಿನ ಮಾಡೋದು ಒಳ್ಳೆಯದು. ಯಾಕಂದರೆ ಶನಿನೂ ಕೂಡ ಕರ್ಮಸ್ಥಾನದಲ್ಲಿ ಇದ್ದಾನೆ. ಆಮೇಲೆ ಗುರುನೂ ಕೂಡ ಮೇ ಆದಮೇಲೆ ಲಾಭದಿಂದ ಹೊರಗೆ ಬರ್ತಾನೆ. ಬಟ್ ರಾಹು ಭಾಗ್ಯದಲ್ಲಿ ಹೋಗೋದ್ರಿಂದ ಇದನ್ನು ಏನು ಮಾಡಬೇಕಂತಂದರೆ ಸುಬ್ರಹ್ಮಣ್ಯ ಸ್ವಾಮಿನ ಪ್ರತಿ ಮಂಗಳವಾರ ಆರಾಧನೆ ಮಾಡೋದು ಒಳ್ಳೆಯದು. ಕರ್ಕ ರಾಶಿಯ ವರ್ಷ ಭವಿಷ್ಯ ಹೇಗಿದೆ?
ಈ ವರ್ಷ ಕರ್ಕ ರಾಶಿಯವ್ರಿಗೆ ಬಹಳ ಚೆನ್ನಾಗಿದೆ. ಯಾಕಂತಂದರೆ ಇಲ್ಲಿ ಶನಿ ಒಂದು ಭಾಗ್ಯಸ್ಥಾನದಲ್ಲಿ ಬರ್ತಾನೆ. ಶನಿ ಭಾಗ್ಯಸ್ಥಾನದಲ್ಲಿ ಬರೋದ್ರಿಂದ ಮಾಡುವಂಥ ಕೆಲಸಗಳಿಗೆ ಸರಿಯಾದಂಥ ಪ್ರತಿಫಲ ಸಿಗುತ್ತೆ. ಆಮೇಲೆ ಎಜುಕೇಷನ್ ಅಂತ ಕನ್ಸಿಡರ್ ಮಾಡಿದರೆ ಮಿಶ್ರ ಫಲ ಆಗ್ತದೆ. ಸ್ವಲ್ಪ ಈ ಮೇ ಮಠ ಏನು ಎಕ್ಸಾಮ್ಸ್ಗಳಿದ್ದಾವೆ, ಮಾರ್ಚ್ ಮಠ ಏನು ಎಕ್ಸಾಮ್ಸ್ಗಳಿದ್ದಾವೆ, ಅದರಲ್ಲಿ ಅತ್ಯುತ್ತಮವಾದಂಥ ಫಲ ಸಿಗ್ತದೆ. ಅದಾದ ಮೇಲೆ ಈ ಜೂನಿಂದ ಜುಲೈಯಿಂದ ಎಜುಕೇಷನ್ ಮಾಡೋರಿಗೆ ಸ್ವಲ್ಪ ಮನಚಂಚಲತೆ, ಆಮೇಲೆ ಮೆಮೊರಿ ಪವರ್ ಸ್ವಲ್ಪ ವೀಕ್ನೆಸ್ ಆಗೋದು, ಲೇಸಿನೆಸ್ ಆಗೋದು ಜಾಸ್ತಿ ಅಂತ ನಾವು ಹೇಳ್ಬೋದು ಮೇಡಮ್. ಅದಾದ ನಂತರ ಈ ಸಲ ಮ್ಯಾರೇಜ್ ಅಂತ ಕನ್ಸಿಡರ್ ಮಾಡಿದರೆ ಮೇ 15 ಆದಮೇಲೆ ಮ್ಯಾರೇಜು ಆಗೋದು ಕಷ್ಟ ಇದೆ. ಹಾಗಾಗಿ ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಸೊ ಮೇ 15 ಒಳಗಡೆನೆ ಒಂದು ವಿವಾಹ ನಿಶ್ಚಯ ಮಾಡ್ಕೊಳ್ಳಿ. ಆಮೇಲೆ ಮದುವೆ ಪರಿಹಾರ ಅಂತ ಹೇಳ್ಬೇಕಂತಂದ್ರೆ ಗುರುನ ಪ್ರಾರ್ಥನೆ ಮಾಡ್ಕೊಳ್ಳೋದು. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಮೊದಲಿಂದನೂ ಕೂಡ ಪುರೋಹಿತರನ್ನ ಆರಾಧನೆ ಮಾಡಿದರೆ, ಯಾರಾದರೂ ಗುರು ಸ್ಥಾನದಲ್ಲಿ ಇರೋದನ್ನು ಆರಾಧನೆ ಮಾಡಿದರೆ ಅದನ್ನು ಆರಾಧನೆ ಮಾಡ್ಕೊಂಡು ಹೋಗೋದ್ರಿಂದ ಇಂಥ ಸಮಸ್ಯೆಗಳಿಂದ ನೀವು ಪಾರಾಗ್ಬೋದು. ಖಂಡಿತವಾಗ್ಲೂ. ಇನ್ನು ಸಿಂಹರಾಶಿಯ ವರ್ಷ ಭವಿಷ್ಯ ಯಾವ ರೀತಿ ಇದೆ, ಫಲಾಫಲಗಳು ಯಾವ ರೀತಿ ಇದೆ ತಿಳಿಸ್ಕೊ. ಸಿಂಹರಾಶಿ ಅಂತ ಬಂದ ಮೇಲೆ ಸ್ವಲ್ಪ ಕಷ್ಟಕರವಾಗಂಥ ಸಂಗತಿಗಳು ಬಹಳ ಇದೆ. ಯಾಕಂತಂದರೆ ಇಲ್ಲಿ ಶನಿ ಅಷ್ಟಮ ಸ್ಥಾನಕ್ಕೆ ಬರ್ತಾನೆ. ಅಷ್ಟಮ ಸ್ಥಾನ ಅಂತಂದರೆ ಅತಿಯಾದಂಥ ಆರೋಗ್ಯ ಸಮಸ್ಯೆಗಳು ಬರುವಂಥದ್ದು. ಯಾಕಂದರೆ 8ನೇ ಮನೆ ಅಂತ ನಾವೇನು ಹೇಳ್ತೀವಿ, ಇದು ನಮ್ಮ ಆರೋಗ್ಯದ ಬಗ್ಗೆ ಬಹಳ ಮಾತಾಡುತ್ತೆ. ಇದರಿಂದಾಗಿ ಆರೋಗ್ಯದಲ್ಲಿ ಬಹಳ ವೈಫಲ್ಯತೆಗಳು ಆಗುವಂಥದ್ದು. ಮುಖ್ಯವಾಗಿ ಸ್ವಲ್ಪ BP ಶುಗರ್ ಇದ್ದವರಿಗೆ ಇದು ಸ್ವಲ್ಪ ವರ್ಸ್ಟ್ ಆಗುವಂಥ ಚಾನ್ಸಸ್ ಬರುವಂಥ ವರ್ಷದಲ್ಲಿ ಇದೆ. ಆಮೇಲೆ ಗುರು ಲಾಭಸ್ಥಾನದಲ್ಲಿ ಬರ್ತಾನೆ. ಗುರು ಲಾಭಸ್ಥಾನದಂದರೆ 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಬರೋದ್ರಿಂದ ಉದ್ಯೋಗ, ಆಮೇಲೆ ಏನು ವ್ಯಾಪಾರ ಮಾಡ್ತಾರೆ, ಏನು ಇನ್ಕಮ್ ರಿಲೇಟೆಡ್ ವರ್ಕ್ ಮಾಡ್ತಾರೆ, ಅವರಿಗೆ ಇನ್ಕಮ್ ತುಂಬ ಚೆನ್ನಾಗಿ ಜನರೇಟ್ ಆಗುತ್ತೆ. ಎಕ್ಸಾಂಪಲ್, ಈ ವರ್ಷ ನೀವು 10 ರೂಪಾಯಿ ದುಡಿತಾ ಇದ್ರೆ ಬರುವಂಥ ವರ್ಷದಲ್ಲಿ 15ರಿಂದ 16 ರೂಪಾಯಿ ನೀವು ದುಡಿಯುವಂಥ ಯೋಗ ನಿಮಗೆ ಕೂಡಿ ಬರ್ತದೆ. ಆಮೇಲೆ ಆರ್ಥಿಕ ಪರಿಸ್ಥಿತಿ ಅನ್ನೋದೇನಿದೆ ಮಿಶ್ರ ಫಲ ಇದೆ. ಮಿಶ್ರ ಫಲ ಅಂತಂದರೆ ಏನಾದರೂ ರಾಂಗ್ ಡಿಸಿಷನ್ಸ್ ತೊಗೊಂಡ್ರೆ, ಏನಾದರೂ ಆತುರತೆಯಿಂದ ಏನಾದರೂ ಒಂದು ಡಿಸಿಷನ್ಸ್ ತೊಗೊಂಡ್ರೆ ಅದು ನಿಮ್ಗೆ ನಷ್ಟ ಆಗುತ್ತೆ ಹೊರತು ಅದು ಬಿಟ್ಟರೆ ಬೇರೆ ಯಾವುದೂ ಸಮಸ್ಯೆಗಳು ನಿಮ್ಗೆ ಆರ್ಥಿಕ ಪರಿಸ್ಥಿತಿ ಬರಲ್ಲ. ಆಮೇಲೆ ಕುಟುಂಬದೊಂದು ವಿಚಾರದಲ್ಲಿ ಮೇ 15 ಆದಮೇಲೆ ಗುರು ಒಳ್ಳೆ ಸ್ಥಾನಕ್ಕೆ ಬರೋದ್ರಿಂದ ವಿವಾಹ ಕೂಡಿ ಬರ್ತದೆ. ಆಮೇಲೆ ನಿಮ್ಮ ಲಾಂಗ್ ರಿಲೇಷನ್ಶಿಪ್ ಅಂತ ಏನಿರ್ತೀವಿ, ಆ ರಿಲೇಷನ್ಶಿಪ್ಪಲ್ಲಿ ಒಂದು ಶುಭ ಕಾರ್ಯದ ಸಂಕೇತ ಕೂಡಿ ಬರ್ತದೆ. ಒಂದು 3 ವರ್ಷ 4 ವರ್ಷ 5 ವರ್ಷದಿಂದ ನೀವು ಯಾರನ್ನಾದ್ರೂ ಇಷ್ಟಪಡ್ತಿರ್ತೀರಾ, ಇಂಥವ್ರಿಗೆ ವಿವಾಹ ಸೂಚನೆ ಈ ಬರುವಂಥ ಮೇ 15ರಿಂದ ಆಗೋದಿದೆ ಅಂತ ಹೇಳ್ಬೋದು. ಖಂಡಿತ. ಕನ್ಯಾ ರಾಶಿ ವರ್ಷ ಭವಿಷ್ಯ ಯಾವ ರೀತಿ ಇದೆ? ಕನ್ಯಾ ರಾಶಿಗೆ ಹೇಳ್ಬೇಕಂತಂದ್ರೆ ತುಂಬಾ ಅದೃಷ್ಟ ಕೂಡಿದೆ. ಯಾಕಂತಂದ್ರೆ ಇಲ್ಲಿ ಈ ಬರುವಂಥ ವರ್ಷದಲ್ಲಿ ಯಾವ ಗ್ರಹಗಳು ನಿಮಗೆ ನೆಗೆಟಿವ್ ಆಗಿದ್ದು ಅದು ಪಾಸಿಟಿವ್ ಆಗ್ತದೆ. ಅಂದರೆ 2024ನೇ ವರ್ಷ ಏನಿದೆ ಬಹಳ ಕಷ್ಟದ ರೀತಿಯಿಂದ ನೀವು ಕಳೆದಿದ್ರೆ 2025 ವರ್ಷ ನಿಮಗೆ ತುಪ್ಪ ತಿನ್ನುವಂಥ ಸಮಯ ಅಂತ ನಾವು ಹೇಳ್ಬೋದು. ಯಾಕಂತ ಹೇಳಿದರೆ ಶನಿ 7ನೇ ಮನೆಗೆ ಬರ್ತಾರೆ, ಬಟ್ ಅದು ಅಷ್ಟು ಮ್ಯಾಟ್ರ್ ಆಗೋದಿಲ್ಲ. ಬಟ್ ಗುರು ಅನ್ನೋದೇನಿದೆ 10ನೇ ಮನೆಗೆ, ಅಂದರೆ ಕಾರ್ಯದ ಮನೆಗೆ ಗುರು ಬರ್ತಾನೆ. ರಾಹು 6ನೇ ಮನೆಗೆ ಹೋಗ್ತಾನೆ, ಕೇತು 12ನೇ ಮನೆಗೆ ಹೋಗ್ತಾನೆ. ಇದೆಲ್ಲವೂ ಕೂಡ ಒಂದು ಶುಭ ಸಂಕೇತದ ಸಮಯ. ಬಟ್ ಶನಿ ಕಂಟಕ ಸ್ಥಾನದಲ್ಲಿ ಇರೋದ್ರಿಂದ ಈ ವರ್ಷ ಸ್ವಲ್ಪ ಡ್ರೈವಿಂಗಲ್ಲಿ ಹುಷಾರಾಗಿರಬೇಕು. ಆಮೇಲೆ ಎಲ್ಲಾದರೂ ಒಂದು ಪ್ರವಾಸ ಸ್ಥಳಕ್ಕೆ ಹೋದಾಗ ನೀರಿನಿಂದ ಕಂಟಕ ಇರ್ತದೆ, ಅಲ್ಲಿನೂ ಸ್ವಲ್ಪ ಜಾಗೃತರಾಗಿರಬೇಕು. ಅದು ಬಿಟ್ಟು ಆರೋಗ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಬರುವುದಿಲ್ಲ. ಆಮೇಲೆ ಎಜುಕೇಷನ್ ಅಂತ ಹೇಳಿದರೆ ಬಹಳ ಒಳ್ಳೆಯ ಫಲ. ಯಾಕಂತಂದರೆ ಎಷ್ಟೋ ಜನ ಹೈಯರ್ ಎಜುಕೇಷನ್ ಟ್ರೈ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ಬಹಳ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುವಂಥದ್ದು ಆಗ್ತದೆ. ಆಮೇಲೆ ಜಸ್ಟ್ ಎಜುಕೇಷನ್ ಮುಗಿಸಿ ಒಳ್ಳೆ ಪ್ಲೇಸ್ಮೆಂಟ್ಗೆ ಒಳ್ಳೆ ಕಂಪ್ನಿಲಿ ಕೆಲಸಕ್ಕೆ ವೇಟ್ ಮಾಡ್ತಾ ಇದ್ದರೆ ಆ ಕೆಲಸದಲ್ಲಿ ನಿಮಗೆ ಲಾಭ ಸಿಗ್ತದೆ, ಒಳ್ಳೆ ಕಂಪ್ನಿಲಿ ನೀವು ಪ್ಲೇಸ್ ಆಗ್ತೀರ ಅಂತ ಹೇಳ್ಬೋದು. ಉದ್ಯೋಗ ಮಿಶ್ರ ಫಲ ಇದೆ ಅಂತಂದರೆ ಸ್ವಲ್ಪ ಅಡಚಣೆ ಇರ್ತದೆ. ಯಾವ ರೀತಿ ಅಂತಂದರೆ ಮಾಡಿದ ಪ್ರಯತ್ನಕ್ಕೆ ಫಲ ಸಿಗೋದಿಲ್ಲ, ಸ್ವಲ್ಪ ಬ್ಯಾಕ್ಲ್ಯಾಶ್ ಆಗ್ತಾ ಇರ್ತದೆ. ಬಟ್ ವರಿ ಮಾಡುವಂಥದ್ದು ಕೆಲಸದಲ್ಲಿ ಯಾವುದೇ ರೀತಿ ಇರುವುದಿಲ್ಲ. ಏನೇ ಮಾಡಿದರೂ ಕೂಡ ಫಲ ಸಿಗುವಂಥದ್ದು ಈ ವರ್ಷ ಕನ್ಯಾ ರಾಶಿಯವ್ರಿಗಿದೆ. ಆಮೇಲೆ ಬರುವಂಥದ್ದು ಆರ್ಥಿಕತೆ ಕನ್ಯಾ ರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ. ಯಾಕಂತಂದರೆ ಗುರು 10ನೇ ಮನೆಗೆ ಹೋಗೋದ್ರಿಂದ ಕೆಲಸದಲ್ಲಿ ಗುರು ಲಾಭನ ಆಗ್ತಾನೆ, ಗುರು ರಕ್ಷಣೆ ಮಾಡ್ತಾನೆ. ಹೀಗಾಗಿ ಧನಲಾಭ ಜಾಸ್ತಿ ಆಗ್ತದೆ. ಆಮೇಲೆ ಬರುವಂಥದ್ದು
ಪ್ರೀತಿ ವಿಚಾರ ಅಂತಂದ್ರೂ ಕೂಡ ಕನ್ಯಾ ರಾಶಿಯವ್ರಿಗೆ ಬಹಳ ಚೆನ್ನಾಗಿದೆ. ಈ ಸಲ ಈ ವರ್ಷ ಅಂತ ಏನು ಹೇಳಿದೀವಿ, ಕನ್ಯಾ ರಾಶಿಯವರು ಒಂದು ವರ್ಷ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಇರುವಂಥ ಕೆಟ್ಟ ಪರಿಸ್ಥಿತಿಗಳು ಸರಿ ಹೋಗುತ್ತೆ. ಆಮೇಲೆ ಮದುವೆ, ಕೆಲಸ, ಆಮೇಲೆ ಉದ್ಯೋಗ, ಹೈಯರ್ ಎಜುಕೇಶನ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಎಲ್ಲರಿಗೂ ಕೂಡ ಒಂದು ಉನ್ನತಿ ಆಗ್ತದೆ ಕನ್ಯಾ ರಾಶಿಯವರಿಗೆ. ಓಕೆ, ತುಲಾ ರಾಶಿಯ ವರ್ಷ ಭವಿಷ್ಯವನ್ನು ತಿಳಿಸ್ಕೊಡಿ, ಹೇಗಿದೆ ಫಲಾಫಲಗಳು? ತುಲಾರಾಶಿ ಅಂತ ಹೇಳೋದಾದರೆ ಮೇ 15ರಿಂದ ಗುರುಬಲ ಬರ್ತದೆ. ಅಂದರೆ ಭಾಗ್ಯದಲ್ಲಿ ಗುರು ಬರ್ತಾನೆ. ಎಷ್ಟೇ ಕಷ್ಟ ಇರಲಿ ಗುರು ಒಬ್ಬನೇ ಇದ್ದರೆ ಸಾಕು, ಎಲ್ಲರನ್ನೂ ಕೂಡ ಅವನು ಕ್ಷಮಿಸ್ತಾನೆ, ಎಲ್ಲರನ್ನೂ ಕೂಡ ಬೆಳೆಸ್ತಾನೆ ಅಂತ ಗುರು ಹೇಳ್ತೀವಿ. ಗುರು ಮಾರ್ಗದರ್ಶನ ಇದ್ದಾಗ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಎಂಥ ವ್ಯಕ್ತಿ ಪಾರಾಗ್ತಾನೆ. ಅದೇ ರೀತಿ ತುಲಾರಾಶಿಯವರಿಗೆ 8ನೇ ಮನೆಯಿಂದ, ಅಷ್ಟಮ ಗುರುವಿಂದ 9ನೇ ಅಂದರೆ ಭಾಗ್ಯದ ಮನೆಯಲ್ಲಿ ಗುರು ಬರ್ತಾನೆ. ಹೀಗಾಗಿ ಇಲ್ಲಿ ಶನಿ 6ನೇ ಮನೆಗೆ, ಅಂದರೆ ರೋಗಾಣು ಮನೆ ಇದ್ರೂ ಕೂಡ, ಅಂದರೆ ರೋಗದ ಮನೆಗೂ ಗುರು ಹೋಗಿದ್ರೂ ಕೂಡ ಏನು ಗುರು ಇದ್ದಾನೆ ಇವ್ರನ್ನ ರಕ್ಷಣೆ ಮಾಡ್ತಾನೆ. ಯಾವ ರೀತಿ ರಕ್ಷಣೆ ಮಾಡ್ತಾನಂದರೆ ಆರೋಗ್ಯದಿಂದ ಹುಷಾರಿಲ್ಲದೆ ಇದ್ದರೆ ಖಂಡಿತವಾಗಿ ಬೇಗ ಚೇತರಿಸ್ಕೊಳ್ಳೋ ಥರ ಮಾಡ್ತಾನೆ. ಆಮೇಲೆ ವಿದ್ಯಾಭ್ಯಾಸದಲ್ಲಿ ಬಹಳ ಒಂದು ಇಂಟ್ರೆಸ್ಟ್ನ ಅವನು ಕೊಡ್ತಾನೆ. ಆಮೇಲೆ ಎಷ್ಟೋ ಒಂದು ಡಿಫಿಕಲ್ಟೀಸ್ ಇರ್ತದೆ, ಆ ಡಿಫಿಕಲ್ಟ್ಸ್ನ ಕ್ಲಾರಿಟಿ ಕೊಟ್ಬಿಟ್ಟು ಗುರು ಕಾಪಾಡ್ತಾನೆ. ವ್ಯಾಪಾರ ಅಂತ ಹೇಳಿದಾಗ ಗ್ರೋತ್ ಬಹಳ ಚೆನ್ನಾಗಿದೆ. ಈ ತುಲಾರಾಶಿಯವರಿಗೆ ಏನಾದರೂ ಒಂದು ಬಿಸ್ನೆಸ್ಸಲ್ಲಿ ನಾವು ತಪ್ಪು ಮಾಡ್ತಾ ಇರ್ತೀವಿ, ಆ ರೀತಿ ಮಾಡಿದರೂ ಕೂಡ ಅದನ್ನು ಸರಿಪಡಿಸ್ಕೊಂಡು ಈ ವರ್ಷ ಬಿಸ್ನೆಸ್ ಅವ್ರು ಚೆನ್ನಾಗಿ ನಡೆಸ್ಕೊಳ್ಬೋದು. ಆ ರೀತಿ ಒಂದು ವ್ಯಾಪಾರ ಇದೆ. ಆಮೇಲೆ ಧನ ಸಂಪತ್ತು ಅಂತ ಹೇಳಿದ ಮೇಲೆ ಅತಿಯಾದಂಥ ಲಾಭ ಯಾವ ರೀತಿ ಅಂತಂದರೆ ಅವರು ಹಿಂದೆ ಮುಂದೆ ನೋಡುವಂಥ ವಿಚಾರ ಇಲ್ಲ. ಒಂದು ಲಾಭಕ್ಕೆ ಪ್ರಯತ್ನ, ಅಂದರೆ ಹೊಸ ಪಾರ್ಟ್ನರ್ಶಿಪ್ನ ಅವ್ರು ಮಾಡಬಹುದು, ಆಮೇಲೆ ಒಂದು ಹೊಸ ಬ್ರಾಂಚಸ್ನ ಅವರು ಓಪನ್ ಮಾಡಬಹುದು, ಆ ರೀತಿ ಆಗ್ತದೆ. ಆಮೇಲೆ ವ್ಯಾಪಾರ ಜೀವನ ಅಂತ ಹೇಳಿದಾಗ ಸ್ವಲ್ಪ ಲವ್ ಮ್ಯಾರೇಜ್ ಮಾಡ್ಕೊಳ್ಳೋರು ಬಹಳ ಜಾಗೃತರಿಂದ ಇರಬೇಕು. ಯಾಕಂತಂದರೆ ಈ ವಿಚಾರದಲ್ಲಿ ಸ್ವಲ್ಪ 3ನೇ ವ್ಯಕ್ತಿಯ ಒಂದು ಇಂಟರ್ಫರೆನ್ಸಿಂದ, ಅಂದರೆ ಥರ್ಡ್ ವ್ಯಕ್ತಿ ಒಂದು ಇಂಟರ್ಫರೆನ್ಸಿಂದ ನಿಮ್ಮ ರಿಲೇಷನ್ಶಿಪ್ ಹದಗೆಟ್ಟುವಂಥ ಚಾನ್ಸಸ್ ತುಂಬ ಹೈ ಇದೆ. ಆ ಕಾರಣದಿಂದ ನಿಮ್ಮಿಬ್ಬರ ನಡುವೆ ಏನಾದರೂ ಒಂದು ಸಂಘರ್ಷ ಇತ್ತಂದರೆ ನೀವಿಬ್ಬರೇ ಕೂತು ಪರಿಹರಿಸ್ಕೊಳ್ಳಿ. ಆದರೆ ಯಾವುದೇ ಒಂದು ಕಾರಣಕ್ಕೂ 3ನೇ ವ್ಯಕ್ತಿಯ ಕಡೆ ನಿಮ್ಮ ಮ್ಯಾಟರ್ ಅನ್ನೋದು ಹೋಗಲೇಬಾರ್ದು. ಇದರಿಂದ ನಿಮಗೆ ದಾಂಪತ್ಯ ಜೀವನದಲ್ಲೇ ಆಗಲಿ, ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಾಗಲಿ ಯಾವುದೇ ತೊಂದರೆಗಳು ಬರೋದಿಲ್ಲ. ಆಮೇಲೆ ತುಲಾರಾಶಿಯವರು ಸ್ವಲ್ಪ ರಾಹುಕೇತುನಿಂದ ಸಂಕಟಕ್ಕೆ ಹಾಕ್ತಾರೆ, ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅನುಭವಿಸ್ತಾರೆ. ಆ ಕಾರಣದಿಂದ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿನ ಬೇಡಿಕೊಳ್ಳಿ. ಆಮೇಲೆ ಲಕ್ಷ್ಮೀ ಆರಾಧನೆ ಕೂಡ ಮಾಡೋದು ತುಂಬ ಒಳ್ಳೆಯದಾಗ್ತದೆ. ವೃಶ್ಚಿಕ ರಾಶಿಯ ವರ್ಷ ಭವಿಷ್ಯ ಯಾವ ರೀತಿ ಇದೆ, ಫಲಾಫಲಗಳು ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ಬೋದಾ? ವೃಶ್ಚಿಕ ರಾಶಿ ಅಂತ ಹೇಳಿದರೆ ಓವರಾಲ್ ಆಗಿ ಹೇಳಬೇಕಂದ್ರೆ ಸ್ವಲ್ಪ ಮಿಶ್ರ ಫಲದಾಯಕ ಆಗ್ತದೆ. ಯಾಕಂತ ಹೇಳಿದರೆ ಇಲ್ಲಿ ಶನಿ 5ಮ ಸ್ಥಾನಕ್ಕೆ ಹೋಗ್ತಾನೆ, ಗುರು 8ಮ ಸ್ಥಾನಕ್ಕೆ ಹೋಗ್ತಾನೆ. ಗುರು 8ಮ ಸ್ಥಾನಕ್ಕೆ ಹೋಗೋದು ಕೂಡ ಸ್ವಲ್ಪ ಕೆಟ್ಟದಾಗಿರುತ್ತೆ. ಶನಿ 5ಮ ಸ್ಥಾನಕ್ಕೆ ಹೋಗೋದು ಕೂಡ ಒಳ್ಳೆ ಫಲ ಇರುವುದಿಲ್ಲ. ಹೀಗಾಗಿ ಲಾಸ್ಟ್ ಇಯರ್ ಏನಿತ್ತು ಅದೇ ಕಂಟಿನ್ಯೂ ಆಗುತ್ತೆ. ಅದಕ್ಕಿಂತ ಸ್ವಲ್ಪ ಸಿಚುವೇಶನ್ ವರ್ಸ್ಟ್ ಆಗ್ತಾ ಹೋಗುತ್ತೆ. ಆ ಕಾರಣದಿಂದ ವ್ಯಾಪಾರದಲ್ಲಿ ಆಗಲಿ ವೃತ್ತಿಯಲ್ಲಾಗಲಿ ಮಿಶ್ರ ಫಲ ಇರೋದ್ರಿಂದ ಬಹಳ ಹುಷಾರಾಗಿ ನೀವು ಹೋಗಬೇಕಾಗ್ತದೆ. ವ್ಯಾಪಾರದಲ್ಲಿ ಮೂಢನಂಬಿಕೆ ಇರಬಾರ್ದು. ಮೂಢನಂಬಿಕೆ ಅಂದರೆ ಯಾರನ್ನೋ ಒಂದು ನಂಬಿಬಿಟ್ಟು ಪಾರ್ಟ್ನರ್ಶಿಪ್ ಮಾಡೋದು. ಆಮೇಲೆ ವೃತ್ತಿಯಲ್ಲಿ ಯಾವುದೇ ಕಾರಣಕ್ಕೂ ಜಾಬ್ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಈ ಬರುವಂಥ ಮಾರ್ಚ್ 28 ಆದಮೇಲೆ ಶನಿ 5ನೇ ಮನೆಗೆ ಹೋಗೋದ್ರಿಂದ ನಿಮಗೆ ಕೆಲಸದಲ್ಲಿ ಹೊಸ ಕೆಲಸ ಸಿಗೋದಲ್ಲಿ ಅಪರ್ಚುನಿಟಿಗಳು ತುಂಬ ಕಮ್ಮಿ ಇರ್ತದೆ. ಆ ಕಾರಣದಿಂದ ಇರುವಂಥ ಕೆಲಸನ ಕಳ್ಕೊಂಡು ಹೊಸ ಕೆಲಸಕ್ಕೆ ಪ್ರಯತ್ನ ಖಂಡಿತವಾಗಿ ಮಾಡಬೇಡಿ. ಈ ಕೆಲಸ ಮಾಡೋದ್ರಿಂದ 6 ತಿಂಗಳು 7 ತಿಂಗಳು 1 ವರ್ಷದ ಕಾಲ ನೀವು ಮನೆಯಲ್ಲೇ ಖಾಲಿ ಕೂತ್ಕೊಳ್ಳುವಂಥ ಸಂದರ್ಭ ಬರುವಂಥ ಚಾನ್ಸಸ್ ಹೈ ಇರ್ತದೆ ವೃಶ್ಚಿಕ ರಾಶಿಯವರಿಗೆ. ಆಮೇಲೆ ಪ್ರೀತಿ ಅಂತ ವಿಚಾರ ಬಂದರೂ ಕೂಡ ಬಹಳ ಹುಷಾರಾಗಿರಬೇಕು. ಯಾಕಂತ ಹೇಳಿದರೆ ಈ ಸಮಯದಲ್ಲಿ ನಿಮಗೆ ಬ್ರೇಕಪ್ ಆಗುವಂಥ ಚಾನ್ಸಸ್ ಇರ್ತದೆ. ನಿಮ್ಮ ಒಂದು ರಿಲೇಷನ್ಶಿಪ್, ಆಮೇಲೆ ಕೌಟುಂಬಿಕ, ಆಮೇಲೆ ದಾಂಪತ್ಯ ಜೀವನ ಅಂತ ಬಂದಾಗ ನೀವು ಬಹಳ ಹುಷಾರಾಗಿರಬೇಕು. ಪ್ರೀತಿ ಮಾಡೋರು ಖಂಡಿತವಾಗಿ ನಿಮ್ಮದು ಸಪ್ರೇಷನ್ ಆಗುವಂಥ ಚಾನ್ಸಸ್ ಇರ್ತದೆ. ಯಾಕಂತ ಹೇಳಿದರೆ ಗುರು ಬಹಳ ಕ್ಷೀಣಕ್ಕೆ ಹೋಗ್ತಾನೆ. ಗುರು ಕ್ಷೀಣಕ್ಕೆ ಹೋಗೋದ್ರಿಂದ ಹುಡುಗ ಅಥವಾ ಹುಡುಗಿಗೆ ಮನಚಂಚಲತೆ ಆಗಿ ಕಂಪ್ಲೀಟಾಗಿ ಬ್ರೇಕಪ್ ಆಗುವಂಥ ಚಾನ್ಸಸ್ ಹೈ ಇರ್ತದೆ. ಆ ಕಾರಣಕ್ಕಾಗಿ ಬಹಳ ಜಾಗೃತೆಯಿಂದ ಸಂಬಂಧನ ಮೇಂಟೈನ್ ಮಾಡಬೇಕಾಗ್ತದೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಯಾವುದೇ ಒಂದು ಜಗಳಗಳಾದರೆ ಬಹಳ ನೀವು ಕೇರ್ಫುಲ್ಲಾಗಿ ಅದನ್ನು ಅಟೆನ್ಷನ್ ಕೊಟ್ಬಿಟ್ಟು ಸರಿ ಮಾಡ್ಕೊಳ್ಳಿ.
ಆಮೇಲೆ ದಾಂಪತ್ಯ ಜೀವನದಲ್ಲಿ ಮೂರನೇ ವ್ಯಕ್ತಿಯ ಮಾತನ್ನು ಖಂಡಿತವಾಗಿ ಕೇಳಲಿಕ್ಕೆ ಹೋಗಬೇಡಿ. ಕೇಳಿದರೆ ಖಂಡಿತವಾಗಿ ಸಮಸ್ಯೆನ ನೀವು ಅನುಭವಿಸ್ತೀರ. ಆಮೇಲೆ ಕೌಟುಂಬಿಕ ವಿಚಾರದಲ್ಲಿ ಕೋರ್ಟ್ ಕೇಸು, ಆಮೇಲೆ ನಿಮ್ಮ ಮನೆಯಲ್ಲಿ ಆಸ್ತಿ ಸಲುವಾಗಿ ಜಗಳಗಳ ಆಗಿಬಿಟ್ಟು ಇದು ಮನೆ ಮರ್ಯಾದೆ ಹೋಗುವಂಥ ಸಂದರ್ಭ ಕೂಡ ಬರುವಂಥ ಚಾನ್ಸಸ್ ಈ ಸಲ ವೃಶ್ಚಿಕ ರಾಶಿಯವ್ರಿಗೆ ಬಹಳ ಇದೆ. ಆಗಿರೋ ಕಾರಣದಿಂದ ವೃಶ್ಚಿಕ ರಾಶಿಯವರು ಬಹಳ ಜಾಗೃತೆಯಿಂದ ಈ ವರ್ಷ ಕಳಿಬೇಕಾಗ್ತದೆ. ಆರೋಗ್ಯದ ವಿಚಾರವಾಗಲಿ, ಆಮೇಲೆ ಎಜುಕೇಷನ್ ಒಂದು ವಿಚಾರದಲ್ಲಾಗಲಿ, ಆರ್ಥಿಕ ವಿಚಾರದಲ್ಲಾಗಲಿ, ಧನಸಂಪತ್ತಿನ ಒಂದು ವಿಚಾರದಲ್ಲಿ ವೃಶ್ಚಿಕ ರಾಶಿಯವರು ಬಹಳ ಕೇರ್ಫುಲ್ಲಾಗಿರಬೇಕು. ಪರಿಹಾರಕ್ಕಾಗಿ ಶನಿ ಶಾಂತಿನ ಮಾಡೋದು ಒಳ್ಳೆಯದು. ಆಮೇಲೆ ಪ್ರತಿ ಶನಿವಾರ ಆಂಜನೇಯನಿಗೆ ಹನುಮಾನ್ ಚಾಲಿಸ ಪಠನೆ ಮಾಡೋದು ನಿಮಗೆ ಬಹಳ ಲಾಭನ ತರ್ತದೆ. ಈ ವರ್ಷ ಯಾವುದೇ ರಿಸ್ಕ್ಗಳನ್ನು ತೊಗೊಳಕ್ಕೆ ಹೋಗಬೇಡಿ. ಆಮೇಲೆ ಹೊಸ ಪಾರ್ಟ್ನರ್ಶಿಪ್ಗಳನ್ನು ಮಾಡಬೇಡಿ. ಬ್ರಾಂಚ್ ಎಕ್ಸ್ಪಾಂಡ್ ಮಾಡೋದು ಮಾಡಬೇಡಿ. ಸಾಲನ ತೊಗೊಳ್ಬೇಡಿ. ವೃಶ್ಚಿಕ ರಾಶಿಯವರು ಲಾಸ್ಟ್ ವರ್ಷ ಎಷ್ಟು ಕೇರ್ಫುಲ್ಲಾಗಿ ಕಳೆದಿದ್ದೀರಾ ಅದಕ್ಕಿಂತ ಒಂದು ಸ್ಟೆಪ್ ಜಾಸ್ತಿ ನೀವು ಕೇರ್ಫುಲ್ಲಾಗಿರೋದು ಒಳ್ಳೆಯದು ಅಂತ ಹೇಳಿ ವೃಶ್ಚಿಕ ರಾಶಿಯವರು ತಿಳ್ಕೊಳ್ಬೋದು. ಇನ್ನು ಧನುರಾಶಿಯ ವರ್ಷ ಭವಿಷ್ಯ ಯಾವ ರೀತಿ ಇದೆ? ಧನುರಾಶಿ ಅಂತಂದಮೇಲೆ ಧನುರಾಶಿಯಲ್ಲಿ ಶನಿ ಅರ್ಧಾಶ್ರಮಕ್ಕೆ ಮಾರ್ಚ್ 28 ಮೇಲೆ ಪ್ರಯಾಣ ಮಾಡ್ತಾನೆ. ಇದರ ಅರ್ಥ ಶನಿ 4ನೇ ಮನೆಗೆ ಹೋಗ್ತಾನೆ. ಇದರಿಂದ ಸ್ವಲ್ಪ ಕಾಲ್ಮೂಳೆಗೆ ಸಂಬಂಧಂಥ ಆರೋಗ್ಯ ಸಮಸ್ಯೆಗಳು ಬರ್ತದೆ. ಅಂದರೆ ಕಾಲು ನೋವು ಬರುವಂಥದ್ದು, ಸಂಧಿ ನೋವು ಬರುವಂಥದ್ದು ಮತ್ತು ದೈಹಿಕ ಟಯರ್ಡ್ನೆಸ್ ತುಂಬ ಜಾಸ್ತಿ ಆಗ್ತದೆ. ಆಮೇಲೆ ಇಲ್ಲಿ ಧನುರಾಶಿಯವ್ರು ಖುಷಿ ಪಡುವಂಥ ವಿಚಾರ ಅಂದರೆ ಶಿಕ್ಷಣ. ಅಂದರೆ ಶಿಕ್ಷಣ ಅಂತಂದರೆ ಬರೀ ಕಾಲೇಜು ಸ್ಕೂಲ್ಸ್ ಅಷ್ಟೇ ಅಲ್ಲ, ಜಾಬಲ್ಲಿ ಇರ್ತಾರೆ, ಹೊಸ ಸ್ಕಿಲ್ಸ್ನ ಅವ್ರು ಕಲ್ಕೊಳ್ಬೇಕಂತ ಹೇಳ್ತಾರೆ. ಅಂಥವ್ರಿಗೆ ಸಮಯ ಬಹಳ ಅನುಕೂಲ ಮಾಡಿಕೊಡ್ತದೆ. ಹೀಗಾಗಿ ನಿಮ್ಮ ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ ಧನುರಾಶಿಯವ್ರಿಗೆ ಈ ವರ್ಷ ಬಹಳ ಚೆನ್ನಾಗಿ ಆಗ್ತದೆ. ಆಮೇಲೆ ವ್ಯಾಪಾರ ಅಂತ ಹೇಳಿದಾಗ ಮಿಶ್ರ ಫಲಿತಾಂಶ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮೇ 15 ಮಟನೂ ಕೂಡ ಗುರು ಲಾಭಸ್ಥಾನದಲ್ಲಿ ಇಲ್ಲ. ಗುರು ಲಾಭಸ್ಥಾನದಲ್ಲಿ ಇರಲಾರ್ದ ಕಾರಣಕ್ಕೆ ನಿಮ್ಮ ಒಂದು ಏನು ಬಿಸ್ನೆಸ್ ಇದೆ ಮೇ ಮಟನೂ ಕೂಡ ಸ್ವಲ್ಪ ಸಫರ್ ಆಗುತ್ತೆ. ಮೇ 15 ಆದಮೇಲೆ ಈ ಬಿಸ್ನೆಸ್ ಅನ್ನೋದೇನಿದೆ ಬಹಳ ಅತ್ಯುತ್ತಮವಾಗಿ ಬೆಳವಣಿಗೆ ಆಗ್ತದೆ. ಆಮೇಲೆ ಆರ್ಥಿಕ ಸ್ಥಾನದಲ್ಲಿ 7ನೇ ಮನೆಗೆ ಗುರು ಸಂಚಾರ ಮಾಡೋದ್ರಿಂದ ಮೇ 15 ಆದಮೇಲೆ ಬಿಸ್ನೆಸ್ಸಲ್ಲಾಗಲಿ ವ್ಯಾಪಾರದಲ್ಲಾಗಲಿ ನಿಮಗೆ ಅತ್ಯುತ್ತಮವಾದಂಥ ಲಾಭ ದೊರಕುತ್ತೆ. ಖಂಡಿತ. ಇನ್ನು ಮಕರ ರಾಶಿ ಫಲಾಫಲ ಯಾವ ರೀತಿ ಇದೆ? ಮಕರ ರಾಶಿ ಅಂತ ಹೇಳಿದಾಗ ಶನಿಯ ಒಂದು ಮುಕ್ತಿ ಆಗ್ತದೆ ಮಕರ ರಾಶಿಯವರಿಗೆ. ಶನಿ ಮುಕ್ತಿ ಅಂತಂದ್ರೆ ಶನಿ ಅಂತಂದ್ರೆ ಎಲ್ಲರಿಗೂ ಕೂಡ ಭಯ. ಯಾಕಂದ್ರೆ ಅವನು ಕರ್ಮನ ನೋಡ್ಬಿಟ್ಟು ಫಲ ಕೊಡ್ತಾನೆ. ಸ್ವಲ್ಪ ಕರ್ಮ ಕೆಟ್ಟದಿತ್ತಂತಂದ್ರೆ ಬಹಳ ದಂಡಿಸ್ತಾನೆ. ಮಕರ ರಾಶಿಯವ್ರಿಗೆ ಶನಿ ಬಿಟ್ಟು ಹೋಗುವಂತ ಯೋಗ ಮಾರ್ಚ್ 15 ಆಗ್ತದೆ. ಇದರಿಂದ ಅವರು ಬಹಳ ಫ್ರೀ ಆಗ್ತಾರೆ. ಯಾರು ಲೇಸಿನೆಸ್ ಇರ್ತದೆ ಎಕ್ಸ್ಟ್ರೀಮ್ ಆಕ್ಟಿವ್ ಆಗ್ತಾರೆ. ಆಮೇಲೆ ಆರೋಗ್ಯದಲ್ಲಿ ಯಾರು ನಿದ್ರಾಹೀನತೆ ಇರ್ತದೆ ಅವ್ರಿಗೆ ನಿದ್ದೆ ತುಂಬ ಚೆನ್ನಾಗಿ ವರ್ಷ ಆಗ್ತದೆ. ಆಮೇಲೆ ಎಜುಕೇಷನ್ ಅಂತ ಬಂದುಬಿಟ್ಲೆ ಒಳ್ಳೆ ಫಲಿತಾಂಶ ಸಿಗ್ತದೆ. ಆಮೇಲೆ ಗೌರ್ಮೆಂಟ್ ಜಾಬ್ಗೆ ಬಹಳ ವರ್ಷದಿಂದ ಪ್ರಯತ್ನ ಪಡ್ತಾ ಇರ್ತಾರೆ. ಹತ್ತಿರದಲ್ಲಿ ಬಂದು ಅವರು ಎಕ್ಸಾಮಲ್ಲಿ ವೈಫಲ್ಯತೆ ಕಾಣ್ತಾ ಇರ್ತಾರೆ. ಅಂಥವ್ರಿಗೆ ಈ ಸಲ ಎಕ್ಸಾಮಲ್ಲಿ ಸಕ್ಸಸ್ ಆಗುತ್ತೆ. ಆಮೇಲೆ ವೃತ್ತಿಯಲ್ಲೂ ಕೂಡ ಬಹಳ ಅತ್ಯುತ್ತಮವಾದಂಥ ಬೆಳವಣಿಗೆ ಮಕರ ರಾಶಿಯವ್ರಿಗೆ ಆಗುತ್ತೆ. ವೈವಾಹಿಕ ಅನುಕೂಲ ಆಗ್ತದೆ. ಆಮೇಲೆ ಲವ್ ಅಂತ ಬಂದಮೇಲೆ ಇಂಟರ್ಕಾಸ್ಟಲ್ಲಿ ಯಾರು ಸಫರ್ ಆಗ್ತಾ ಇರ್ತಾರೆ ಅಂಥವ್ರಿಗೆ ಇದು ಬಹಳ ವಿಶೇಷವಾದಂಥ ಸಮಯ. ಯಾಕಂತ ಬರುವಂಥ ಮೇ 15 ಆದಮೇಲೆ ಇಂಟರ್ಕಾಸ್ಟ್ ಮ್ಯಾರೇಜ್ಗೆ ಯಾರು ಪ್ರಯತ್ನ ಪಡ್ತಾ ಇರ್ತೀರಿ ಅಂಥವ್ರಿಗೆ ಗುರು ಅನುಕೂಲ ಮಾಡಿ ಕೊಡ್ತಾನೆ. ಸೊ ಅಲ್ಲಿ ಮಟ್ಟ ನೀವು ಕೂಡ ಪೇಷನ್ಸ್ ಆಗಿರಿ. ಯಾವುದೇ ಒಂದು ವಿಚಾರಕ್ಕೆ ನಿಮ್ಮ ಪೇರೆಂಟ್ಸ್ ಹತ್ರ ಮದುವೆ ವಿಚಾರ ಮಾಡಿಕೊಂಡು ಮನಸ್ಸನ್ನ ಹಾಳು ಮಾಡ್ಕೊಳ್ಬೇಡಿ. ಕುಂಭರಾಶಿಯ ಫಲಾಫಲ ಯಾವ ರೀತಿ ಇದೆ 2025 ಅಂದಾಗ? ಕುಂಭರಾಶಿ ಅಂತ ಬಂದಮೇಲೆ ಸ್ವಲ್ಪ ಮಿಶ್ರ ಫಲ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಶನಿ ನಿಮ್ಮ ಮನೇಲಿ ಇರ್ತಾನೆ. ಅದಾದ ನಂತರ ಅವನು ಬಿಟ್ಟು 2ನೇ ಮನೆಗೆ ಹೋಗ್ತಾನೆ. 2ನೇ ಮನೆಗೆ ಹೋಗೋದ್ರಿಂದ ಸ್ವಲ್ಪ ಹಣದ ವಿಚಾರದಲ್ಲಿ ತಾಪತ್ರಗಳು ಆಗ್ತವೆ. ಯಾವ ರೀತಿ ಅಂತಂದ್ರೆ ಹೇಳಿದ್ರೆ ನೀವು ಯಾರನ್ನಾದ್ರೂ ಸ್ನೇಹಿತರನ್ನ, ನಿಮ್ಮ ಸಂಬಂಧಿಕರನ್ನ, ನಿಮ್ಮ ಫ್ರೆಂಡ್ಸ್ನ ನಂಬಿಟ್ಟು ಹಣ ಕೊಟ್ಟಿದ್ರೆ ಆ ಹಣ ಸಿಕ್ಕಾಕೊಳ್ಳುವಂಥ ವಿಚಾರಗಳು ಈ ವರ್ಷ ಆಗ್ತದೆ. ಆದ್ರಿಂದ ಈ ಮಾರ್ಚ್ ಆದಮೇಲೆ ಬರುವಂಥ ವರ್ಷದಲ್ಲಿ ವ್ಯವಹಾರಗಳನ್ನು ನಿಮ್ಮ ಹತ್ರದ ಸಂಬಂಧಿತ ಜೊತೆಗೆ, ಸ್ನೇಹಿತರ ಜೊತೆಗೆ ಖಂಡಿತವಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದರಿಂದ ಹಣದ ಸಮಸ್ಯೆ ನಿಮ್ಗೆ ಉಂಟಾಗುತ್ತೆ. ಆಮೇಲೆ ನಿಮ್ಮ ಸ್ನೇಹಿತರಲ್ಲಿ ಮನಸ್ತಾಪಗಳು ಬಹಳ ಹಣದ ವಿಚಾರದಿಂದ ಬಹಳ ಆಗ್ತದೆ. ಆಮೇಲೆ ವ್ಯಾಪಾರ ಅಂತ ಹೇಳಿದಾಗ ಧನಾತ್ಮಕ ಬೆಳವಣಿಗೆ ಆಗ್ತದೆ. ಧನಾತ್ಮಕ ಅಂತಂದರೆ
ಜನವರಿಯಿಂದ ಫೆಬ್ರವರಿಯಿಂದ ಮಾರ್ಚ್ ಈ ರೀತಿ ಎವ್ರಿ ಮಂತ್ 10% ಥರ ಗ್ರೋತ್ ಆಗ್ತಾ ಹೋಗುತ್ತೆ. ಸೊ ಧನಾತ್ಮಕ ಬೆಳವಣಿಗೆ ಅಂತ ಹೇಳ್ಬೋದು. ವೃತ್ತಿ ಲಾಸ್ಟ್ ಇಯರ್ಗಿಂತ ಈ ವರ್ಷ ಸ್ವಲ್ಪ ಬೆಟರ್ ಇರ್ತದೆ. ಬರುವಂತಹ ಸೆಪ್ಟೆಂಬರ್ ಮತ್ತು ಅಕ್ಟೋಬರಲ್ಲಿ ಪ್ರಮೋಷನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಆಮೇಲೆ ರಿಲೇಷನ್ಶಿಪ್ ಅಂತ ಬಂದಾಗ ಅದು ಕೂಡ ಯಾವ ರೀತಿ ಇರುತ್ತೆ ಅದೇ ರೀತಿ ಕಂಟಿನ್ಯೂ ಆಗ್ತದೆ. ಹೊಸ ಬೆಳವಣಿಗೆ ಅಂತ ಏನು ಇರುವುದಿಲ್ಲ. ಆದರೆ ಸ್ವಲ್ಪ ಮದುವೆ ವಿಚಾರ ಅಂತ ಮಾಡಿದ್ರೆ ನೀವು May 15 ಒಳಗಡೆನೇ ಮಾಡ್ಕೊಳ್ಳೋದು ಅನುಕೂಲಕರ. ಆಮೇಲೆ ವಾಹನಗಳು ತಗೊಳ್ಳೋದು ಬೇಡ. ಆರ್ಥಿಕ ನಷ್ಟ ಸ್ವಲ್ಪ ಜಾಸ್ತಿ ಇರುತ್ತೆ ಈ ವರ್ಷ. ಹಂಗಾಗಿ ಡಿಪ್ರಿಸಿಯೇಷನ್ ಆಗುವಂಥ ಯಾವುದೇ ಒಂದು ಹಣಕಾಸಿನ ಒಂದು ವಿಚಾರದಲ್ಲಿ ಕೈನ ಹಾಕಕ್ಕೆ ಹೋಗಬೇಡಿ. ಮೀನರಾಶಿಯ ಫಲಾಫಲ ಯಾವ ರೀತಿ ಇದೆ? ಮೀನರಾಶಿ ಅವರಿಗೆ ಹಣದ ಲಾಭದ ವರ್ಷ ಅಂತ ಹೇಳ್ಬೋದು. ಹಣದ ಲಾಭದ, ಯಾಕಂತಂದರೆ ಇಲ್ಲಿ ಶನಿ ಅವರ ಮನೆಗೆ ಎಂಟ್ರಿ ಆಗ್ತಾನೆ. ಗುರುಗೆ ಶನಿ ಸ್ನೇಹಿತನಾಗಿರೋದ್ರಿಂದ ಅದು ಉತ್ತಮ ಫಲಕಾರಿ ಆಗ್ತದೆ. ಹೀಗಾಗಿ ಮಾರ್ಚ್ 28ರ ಮಟ್ಟ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಇರ್ತದೆ ಬಿಸ್ನೆಸ್ಸಲ್ಲಿ. ಅದಾದ ನಂತರ 70 to 80% ಗ್ರೋತು ಲಾಸ್ಟ್ ಇಯರ್ಗೆ ಆಗ್ತದೆ. ಸೊ ಆದ್ರಿಂದ ಧನಾತ್ಮಕ ಬೆಳವಣಿಗೆ, ಹಣದಲ್ಲಿ ಹೆಚ್ಚಿಗೆ ಲಾಭ ಅಂತ ಹೇಳ್ಬೋದು. ಅದು ಬಿಟ್ಟರೆ ಯಾರು ಇಷ್ಟಪಡ್ತಾ ಇರ್ತಾರೆ, ಗುರು ನಿಮಗೆ ಸುಖದಲ್ಲಿ ಬರ್ತಾನೆ. ಅಂದ್ರೆ 4ನೇ ಮನೆ ಅಂತ ನಾವೇನು ಹೇಳ್ತೀವಿ, ಸುಖದ ಮನೆ ಅಂತ ಹೇಳ್ತೀವಿ. ಇಲ್ಲಿ May 15 ಆದಮೇಲೆ ಗುರು ಎಂಟ್ರಿ ಆಗ್ತಾನೆ. ಹೀಗಾಗಿ ಸುಖ ಅಂತಂದ್ರೆ ಲವ್ ಮ್ಯಾರೇಜ್ ಸಿಗ್ತದೆ, ದಾಂಪತ್ಯ ಜೀವನ ಚೆನ್ನಾಗಿರ್ತದೆ. ಆಮೇಲೆ ಎಷ್ಟು ಜನಕ್ಕೆ ಮಕ್ಕಳಾಗ್ತಿರೋದಿಲ್ಲ ಅಂಥವ್ರಿಗೆ ಈ ವರ್ಷ ಸಂತಾನ ಫಲ ಸಿಗ್ತದೆ ಅಂತ ಮೀನರಾಶಿಯವ್ರಿಗೆ ಹೇಳ್ಬೋದು. ವಿವಾಹ ಡಿಲೇ ಆಗ್ತಾ ಇದ್ರೆ ಈ ವರ್ಷ ಕೂಡ ಅದು ಕೂಡ ಕೂಡಿ ಬರ್ತದೆ. ಆಮೇಲೆ ತಂದೆ ತಾಯಿ ಜೊತೆಗೆ ಸಂಬಂಧ, ಅಣ್ಣ ತಮ್ಮನ ಜೊತೆ ಸಂಬಂಧ ಏನಿರ್ತದೆ ಅದು ಕೂಡಿ ಬರ್ತದೆ. ಕೋರ್ಟ್ ಕೇಸ್ಗಳು ಇದ್ದರೆ, ಯಾವುದೇ ಒಂದು ಸಂಬಂಧದಲ್ಲಿ ಬಹಳ ತೊಂದರೆಗಳಿದ್ದರೆ ಅದೆಲ್ಲವೂ ಕೂಡ ಸರಿ ಆಗುತ್ತೆ ಅಂತ ಈ ವರ್ಷ ಮೀನರಾಶಿ ಹೇಳ್ತಾ ಇದೆ. ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ದ್ವಾದಶ ರಾಶಿಗಳ ವರ್ಷ ಭವಿಷ್ಯವನ್ನು ತಿಳಿಸ್ಕೊಟ್ರಿ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ 2024 ಕಳೆದು 2025ಕ್ಕೆ ನಾವು ಕಾಲಿಡ್ತಿರುವಂತಹ ಸಂದರ್ಭದಲ್ಲಿ ಮುಂದಿನ ಮಾರ್ಗದರ್ಶನ ಅನ್ನೋದನ್ನು ಜ್ಯೋತಿಷ್ಯ ಖಂಡಿತವಾಗ್ಲೂ ಕೊಟ್ಟೇ ಕೊಡುತ್ತೆ. ಏನಾದರೂ ಕಷ್ಟ ಸುಖಗಳು ಅನ್ನೋದು ಸಹಜವಾಗಿ ಇರುವಂಥದ್ದು. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಸಮಸ್ಥಿತಿಯಲ್ಲಿ ಬದುಕನ್ನು ನಡೆಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.